ನನ್ನ ಕಸಿನ್ ಮಗಳು ನಿನ್ನೆ ಈ ಅವಘಡದಲ್ಲಿ ತೀರಿ ಹೋಗಿದ್ದಾಳೆ. ಇದು ಬೇರೆ ಏನೂ ಅಲ್ಲ, ಈ ನಮ್ಮ ರಾಜ್ಯ ಸರ್ಕಾರದ ಬಹು ಬೇಜವಾಬ್ದಾರಿತನದ ಒಂದು ಪರಮಾವಧಿ ಅಂತ ಹೇಳಬೇಕು. ಏನಂತ ಹೇಳಿದರೆ, ಗೌರ್ಮೆಂಟಿದೆಲ್ಲ ಮಿನಿಸ್ಟರ್ಸ್ಗೆ ಅವರ ಮಕ್ಕಳಿಗೆ ಎಲ್ಲ ಸೆಕ್ಯೂರಿಟಿ, ಫುಲ್ ಸೆಕ್ಯೂರಿಟಿ ಅವರಿಗೆ ಕೊಟ್ಟದ್ದು. ಇಲ್ಲಿ ಮತ್ತೆ ಜನತೆಗೆ ಏನೂ ಸೆಕ್ಯೂರಿಟಿ ಇಲ್ಲ, ಪಬ್ಲಿಕ್ಕಿಗೆ ಏನೂ ಕೊಟ್ಟಿಲ್ಲ. ಅವರ ಇದು ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಹೋಗಿ ಚೀಫ್ ಮಿನಿಸ್ಟರು ಆಮೇಲೆ ಡಿಪ್ಟಿ ಚೀಫ್ ಮಿನಿಸ್ಟರ್ ಇಬ್ರು ಅವರ ಒಬ್ಬರದ್ದೊಬ್ರು ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಹೋಗಿ ಅವರ ಸ್ವಾರ್ಥದಲ್ಲಿ 11-15 ಮಂದಿ ಇಲ್ಲಿ ಜೀವ ಹೋಯಿತು. ಆಮೇಲೆ ಏನು ಹೇಳ್ತಾರೆ, ಇದೇನು ಅದಾಗಿದೆ ಇಲ್ಲಾಗಿದೆ, ಏನು ಅದಾಗಿದೆ ಇಲ್ಲಾಗಿದೆ. ಇದು ಸರಕಾರದ ಅತ್ಯಂತ ಬೇಜವಾಬ್ದಾರಿಯಾದ, ನಾವು ಇದನ್ನು ಅತ್ಯಂತ ಕಡು ಶಬ್ದದಲ್ಲಿ ಖಂಡಿಸ್ತೇವೆ. ಇಡೀ ರಾಜ್ಯ ಕೂಡ ಇದನ್ನು ಖಂಡಿಸಬೇಕು. ಈ ಸರ್ಕಾರ ಹೀಗೆ ಮುಂದುವರೆದರೆ ಜನತೆಗೆ ಇಲ್ಲಿ ಏನೂ ಉಳಿಗಾಳವಿಲ್ಲ, ಭಾರಿ ಕಷ್ಟ ಇದೆ ಹೀಗೆ ಮಾಡೋದಾದ್ರೆ. ಈಗ ನೋಡಿ, 19 ವರ್ಷದ ಮಗಳು ಇಂಜಿನಿಯರಿಂಗ್ ಓದ್ತಾ ಇದ್ದು, ಏನೆಲ್ಲ ಆಸೆ ಇತ್ತು ಅವಳಿಗೆ. ಅವಳ ಅಪ್ಪ ಅಮ್ಮ ಅಣ್ಣ ಪೂರ ಕುಟುಂಬ ಏನು ಮಾಡೋದು ಈಗ? ಇಂಥ ಒಂದು ಪರಿಸ್ಥಿತಿ ಆಗಿದೆ. ಹರೀಶ್ ಕುಮಾರ್ ಎಂ ಶೆಟ್ಟಿ ಅಂತ ಹೇಳಿ ನನ್ನ ಕಸಿನ್ ಮಗಳು ನಿನ್ನೆ ಈ ಅವಘಡದಲ್ಲಿ ತೀರಿ ಹೋಗಿದ್ದಾಳೆ. ಇದು ಬೇರೆ ಏನೂ ಅಲ್ಲ, ಈ ನಮ್ಮ ರಾಜ್ಯ ಸರ್ಕಾರದ ಬಹು ಬೇಜವಾಬ್ದಾರಿತನದ ಒಂದು ಪರಮಾವಧಿ ಅಂತ ಹೇಳಬೇಕು. ಏನಂತ ಹೇಳಿದರೆ, ಗೌರ್ಮೆಂಟಿದೆಲ್ಲ ಮಿನಿಸ್ಟರ್ಸ್ಗೆ ಅವರ ಮಕ್ಕಳಿಗೆ ಎಲ್ಲ ಸೆಕ್ಯೂರಿಟಿ, ಫುಲ್ ಸೆಕ್ಯೂರಿಟಿ ಅವರಿಗೆ ಕೊಟ್ಟದ್ದು. ಇಲ್ಲಿ ಮತ್ತೆ ಜನತೆಗೆ ಏನೂ ಸೆಕ್ಯೂರಿಟಿ ಇಲ್ಲ, ಪಬ್ಲಿಕ್ಕಿಗೆ ಏನೂ ಕೊಟ್ಟಿಲ್ಲ. ಅವರ ಇದು ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಹೋಗಿ ಚೀಫ್ ಮಿನಿಸ್ಟರು ಆಮೇಲೆ ಡಿಪ್ಟಿ ಚೀಫ್ ಮಿನಿಸ್ಟರ್ ಇಬ್ರು ಅವರ ಒಬ್ಬರದ್ದೊಬ್ರು ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಹೋಗಿ ಅವರ ಸ್ವಾರ್ಥದಲ್ಲಿ 11-15 ಮಂದಿ ಇಲ್ಲಿ ಜೀವ ಹೋಯಿತು. ಆಮೇಲೆ ಏನು ಹೇಳ್ತಾರೆ, ಇದೇನು ಅದಾಗಿದೆ ಇಲ್ಲಾಗಿದೆ, ಏನು ಅದಾಗಿದೆ ಇಲ್ಲಾಗಿದೆ. ಇದು ಸರಕಾರದ ಅತ್ಯಂತ ಬೇಜವಾಬ್ದಾರಿಯಾದ, ನಾವು ಇದನ್ನು ಅತ್ಯಂತ ಕಡು ಶಬ್ದದಲ್ಲಿ ಖಂಡಿಸ್ತೇವೆ. ಇಡೀ ರಾಜ್ಯ ಕೂಡ ಇದನ್ನು ಖಂಡಿಸಬೇಕು. ಈ ಸರ್ಕಾರ ಹೀಗೆ ಮುಂದುವರೆದರೆ ಜನತೆಗೆ ಇಲ್ಲಿ ಏನೂ ಉಳಿಗಾಳವಿಲ್ಲ, ಭಾರಿ ಕಷ್ಟ ಇದೆ ಹೀಗೆ ಮಾಡೋದಾದ್ರೆ. ಈಗ ನೋಡಿ, 19 ವರ್ಷದ ಮಗಳು ಇಂಜಿನಿಯರಿಂಗ್ ಓದ್ತಾ ಇದ್ದು, ಏನೆಲ್ಲ ಆಸೆ ಇತ್ತು ಅವಳಿಗೆ. ಅವಳ ಅಪ್ಪ ಅಮ್ಮ ಅಣ್ಣ ಪೂರ ಕುಟುಂಬ ಏನು ಮಾಡೋದು ಈಗ? ಇಂಥ ಒಂದು ಪರಿಸ್ಥಿತಿ ಆಗಿದೆ. ಹರೀಶ್ ಕುಮಾರ್ ಎಂ ಶೆಟ್ಟಿ ಅಂತ ಹೇಳಿ.